ಆಯ್ತು. ಈಗ ಒಂದು ದಯವಿಟ್ಟು ಉತ್ತರ ಕನ್ನಡ ಬಗ್ಗೆ ಪ್ರಮುಖವಾದ ವಿಚಾರದಲ್ಲಿ ಬಹಳಷ್ಟು ಸದಸ್ಯರಿಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಸಲಹೆ ಸೂಚನೆ ಕೊಡಲಿಕ್ಕೆ ಆಸಕ್ತಿ ಇದೆ, ಅವರಿಗೆ ಜ್ಞಾನ ಕೂಡ ಇದೆ. ತಾವು ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಯಾರು ಕೂಡ ಅದು ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಅದಕ್ಕೆ ಸಹಕರಿಸಿಕೊಡೋ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ನಾವು ಇವತ್ತು ಉತ್ತರ ಕನ್ನಡ ಜನತೆ ಈ ಚರ್ಚೆ ಬಗ್ಗೆ ಬಹಳ ಆಸಕ್ತಿ ನೋಡೋ ಸಂದರ್ಭದಲ್ಲಿ ಸದನಕ್ಕೆ ಮತ್ತು ಸದಸ್ಯರಿಗೆ ಶೋಭೆ ಮತ್ತು ಗೌರವ ತರುವಂತ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ಕೆಲವೊಮ್ಮೆ ನಾನು ನೋಡಿದ್ದೇನೆ, ಅಲ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಎದ್ದು ನಿಂತು ಮಾತಾಡೋದಿಲ್ಲ, ಆ ಕಡೆ ಮಾತಾಡುವಂಥದ್ದು. ಅದಕ್ಕೆ ನಾನು ವಿಶೇಷವಾದ ಒಂದು ಸಿಹಿ ಸುದ್ದಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅದಕ್ಕೆ ಅಂತ ಫುಟ್ಬಾಲ್ ಆಡುವಾಗ ರೆಡ್ ಪಾಸ್, ವೈಟ್ ಮತ್ತು ಎಲ್ಲೋ ಅಂತ ಇರ್ತದೆ, 3 ಚೀಟಿ. ಅದಕ್ಕಾಗಿ ಈ ರೀತಿ ಅಲ್ಲಲ್ಲಿ ಕೂತ್ಕೊಂಡು ಮೈಕ್ ಆನ್ ಮಾಡಿ ಆ ಕಡೆ ಮಾತಾಡೋರಿಗೆ ಈ 3 ಚೀಟಿಯನ್ನು ತೋರಿಸುವಂಥದ್ದು. ಅದು ಕೂಡ ಆಗದಿದ್ದರೆ ಒಂದು ದಿವಸಕ್ಕೆ ಅವರು ಲಾಂಜಲ್ಲಿ ಕೂತ್ಕೊಳ್ಳಿಸುವಂಥ ವ್ಯವಸ್ಥೆ ನಾನು ಮಾಡಿಸುವಂಥ ಒಂದು ಯೋಜನೆ ಇದೆ. ನಿಮ್ಮೆಲ್ಲರ ಸಹಕಾರಕ್ಕೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಕೂಡ ಅಲ್ಲಲ್ಲಿ ಕೂತ್ಕೊಂಡು ಮೈಕ್ ಆನ್ ಮಾಡಬೇಡಿ. ಇದರಲ್ಲಿ ಆ ಕಡೆ 2 ಕಡೆ ಕೂಡ ಶಿಸ್ತುಬದ್ಧವಾಗಿ ಗಂಭೀರತೆಯಿಂದ ಚರ್ಚೆ ಮಾಡೋದನ್ನು ನಿಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರಬಹುದು. ಅಧ್ಯಕ್ಷರೇ, ಕೆಲವೊಂದು ಸಚಿವರು ಮಾತನಾಡುವಾಗ ಅಡ್ಡಡ್ಡ ಮಾತಾಡ್ತಾರೆ, ಅವ್ರಿಗೇನು ಶಿಕ್ಷೆಯನ್ನು ವಿಧಿಸ್ತೀರ? ಅದನ್ನು ಒಂದು ಪ್ರಕಟಿಸಿಬಿಡ್ರಿ ಇಲ್ಲಿ. ಓಕೆ, ಈಗ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರಬಹುದು, ನಾನು ಮುಂದೆ ಹೇಳಲಿಕ್ಕೇನೆ. ಆದ್ರೆ ಬೇರೆಯವ್ರು ಮಾತಾಡುವ ಕೇಳಿದ್ರೆ ನಮಗೆ ತಿಳ್ಕೊಳ್ಳಿಕ್ಕೆ ಕೂಡ ಬಹಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸುವಂತ. ಅದು ಕೇಳಿ. ಇಫ್ ಯು ವಾಂಟ್ ಎ ಗುಡ್ ಲೀಡರ್, ಯು ಬಿ ಎ ಗುಡ್ ಲಿಸನರ್. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.